ದೇವರಹಿಪ್ಪರಗಿ ಕೆಕೆಆರ್ಟಿಸಿ ಬಸ್ ನಿಲ್ದಾಣದ ಬಾಲಾಜಿ ಉಡುಪಿ ಹೋಟೆಲ್ನಲ್ಲಿ ಕಸದ ತೊಟ್ಟಿಯಂತಾದ ಹೋಟೆಲ್ ಕಿಚನ್ ಒಳಗೆ ಎಲ್ಲೆಂದರಲ್ಲಿ ಬಿಸಾಡಿದ ಕಸ ಮತ್ತು ಮುಸುರೆ, ಡಾಂಬರ್ನಂತೆ ಕಾಣುವ ಕೊಳಕು ಎಣ್ಣೆ, ಅದರಲ್ಲಿಯೇ ಪೂರಿ ಮತ್ತು ವಡಾ ಕರೆಯುವ ಭಟ್ಟರು, ಸ್ವಚ್ಛತೆಯನ್ನೇ ಮರೆತಂತೆ ಕಾಣುತ್ತದೆ. ಹೈಜೀನ್ಗೆನ್ನೂರು ಈ ಹೋಟೆಲ್ ಸಿಬ್ಬಂದಿಗೆ ಗೊತ್ತೇ ಇಲ್ಲ. ಕೊಳಕು ಬಟ್ಟೆ, ಕೊಳಕು ನೆಲ, ಕೊಳಕು ಟೇಬಲ್, ಕೊಳಕು ಗ್ಲಾಸ್, ಕೊಳಕು ಫ್ರಿಡ್ಜ್ನಲ್ಲಿ ಕೊಳತ ತರಕಾರಿಗಳು, ಹಳಸಿದ ಚಟ್ನಿ, ಅದರಲ್ಲಿಯೇ ಮಿಂದೇಳುವ ಜಿರುಳೆಗಳು. ಅಡುಗೆ ಮನೆಯಲ್ಲಿ ಎಲ್ಲೆಂದರಲ್ಲಿ ಬಿಸಾಡಿದ ತರಕಾರಿ ಹಾಗೂ ಮುಚ್ಚಿಡದೆ ಹಾಗೆ ತೆರೆದಿಟ್ಟಿರುವ ಆಹಾರ ಪದಾರ್ಥಗಳು. ಇದನ್ನು ದನಗಳು ಮೂಸಿ ನೋಡುತ್ತದೋ ಇಲ್ಲವೋ ಅಂತಹ ಆಹಾರವನ್ನು ಪ್ರತಿನಿತ್ಯ ಗ್ರಾಹಕರಿಗೆ ತಿನಿಸುತ್ತಿರುವ ಹೋಟೆಲ್ ಮಾಲೀಕ. ಕುಡಿಯುವ ಶುದ್ಧ ನೀರಿಲ್ಲದೆ ಹಲವು ದಿನಗಳಿಂದ ಬ್ಯಾರಲ್ನಲ್ಲಿ ತುಂಬಿಟ್ಟ ನೀರಲ್ಲೇ ಗ್ರಾಹಕರಿಗೆ ನೀಡುತ್ತಿದ್ದಾರೆ. ಜಿರುಳೆಗಳು ಆಲೂಗಡ್ಡೆ, ಈರುಳ್ಳಿ, ಟೊಮ್ಯಾಟೊ ಹಾಗೂ ಇತರೆ ತರಕಾರಿಗಳ ಮೇಲೆಲ್ಲ ತಿರುಗಾಡುತ್ತಿವೆ. ಜಿರುಳೆಗಳ ರಾಶಿಯನ್ನು ನೋಡಿದರೆ ಒಂದು ಕ್ಷಣ ಮೈ ಜುಮ್ ಎನ್ನುತ್ತದೆ. ಬೇಕಾಬಿಟ್ಟಿ ಬಿಸಾಡಿರುವ ಮಹಿಳೆಯರ ತಲೆ ಕೂದಲು, ಬಾಚಣಿಕೆ ಹಾಗೂ ಹಲವು ವರ್ಷಗಳಿಂದ ಸ್ವಚ್ಛತೆ ಮಾಡಿದ ಸ್ಟೋರ್ ರೂಮ್, ಜಿರುಳೆಗಳು ತೆರೆದ ಉಪ್ಪಿಟ್ಟು ಮತ್ತು ಶಿರಾ ಮೇಲೆ ಮನಸ್ಸಿಚ್ಛೆ ತಿರುಗಾಡುತ್ತಿದ್ದರೂ ಅಡುಗ ಸಿಬ್ಬಂದಿ ಯಾವುದನ್ನೂ ಲೆಕ್ಕಿಸದೆ ಅದೇ ಆಹಾರವನ್ನು ಗ್ರಾಹಕರಿಗೆ ನೀಡುತ್ತಿದ್ದಾರೆ. ಹೋಟೆಲ್ನ ಆವರಣವೂ ಸಹ ಕೊಳಕು. ಇಲ್ಲಿಯ ಸಿಬ್ಬಂದಿಗಳು ಕುಡಿದ ಬಂದು ನಿಶೆಯಲ್ಲಿಯೇ ಅಡುಗೆ ಮಾಡುತ್ತಾರೆ. ಒಟ್ಟಾರೆ ಹೇಳುವುದಾದರೆ ಈ ಹೋಟೆಲ್ ಬರುವ ಗ್ರಾಹಕರಿಗೆ ವಿಷ ಆಹಾರ ನೀಡುತ್ತಿದ್ದಾರೆ. ಈ ಹೋಟೆಲ್ ಆನಂದ್ ಮಲ್ಲಪ್ಪ ಕೋಲಾಳಿ ಹೆಸರಿನಲ್ಲಿ ಪರ್ಮಿಷನ್ ಪಡೆದಿದ್ದು, ಆದರೆ ಹೋಟೆಲ್ ನಡೆಸುವವರೇ ಬೇರೆ. ಇಷ್ಟೆಲ್ಲ ಮಾಲೀಕರ ಗಮನಕ್ಕೆ ಇದ್ದರೂ ಸಹ ತಲೆ ಕೆಡಿಸಿಕೊಳ್ಳದ ಹೋಟೆಲ್ ಮಾಲೀಕ. ವರದಿಗಾರರನ್ನು ನೋಡುತ್ತಿದ್ದಂತೆ ಸಿಬ್ಬಂದಿಗಳು ಜಾಗೃತರಾಗಿ ತಕ್ಷಣ ಹೋಟೆಲ್ನಿಂದ ಗ್ರಾಹಕರನ್ನು ಹೊರಗೆ ಕಳುಹಿಸಿ ಸ್ವಚ್ಛತೆ ಮಾಡಲು ತೊಡಗುತ್ತಾರೆ. ಸಿಂದಗಿ ತಾಲೂಕು ಆಹಾರ ಭದ್ರತಾ ಇಲಾಖೆ ವ್ಯಾಪ್ತಿಗೆ ಬರುವ ಈ ಹೋಟೆಲ್ ಆಹಾರ ಭದ್ರತಾ ಮತ್ತು ಸಂಸ್ಕರಣೆ ಇಲಾಖೆ ಇನ್ನಾದರೂ ಎಚ್ಚೆತ್ತುಕೊಂಡು ಇಂತಹ ಹೋಟೆಲ್ಗಳ ಲೈಸೆನ್ಸ್ ರದ್ದು ಮಾಡಿ ಕಠಿಣ ಕ್ರಮ ಜರುಗಿಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಇದನ್ನು ಕಲಬುರಗಿಯ ಸಾರಿಗೆ ಸಂಸ್ಥೆಯ ಸೆಂಟ್ರಲ್ ಆಫೀಸಿಗೆ ಮಾಹಿತಿಯನ್ನು ನೀಡಿದರೂ ಸಹ ನಿರ್ಲಕ್ಷಿಸುವ ಸಿಬ್ಬಂದಿ. ಈ ವಿಷಯದ ಬಗ್ಗೆ ದೇವರಹಿಪ್ಪರಗಿ ತಹಶೀಲ್ದಾರ್ ಗಮನಕ್ಕೂ ಸಹ ತರಲಾಗಿದ್ದು ಕ್ರಮ ಕೈಗೊಳ್ಳುವ ಭರವಸೆಯನ್ನು ನೀಡಿದ್ದಾರೆ. ವರದಿ ಮಂಜುನಾಥ್ ಸಾಥಿಹಾಳ್. ತಾಲೂಕಾ ವರದಿಗಾರರು ದೇವರಹಿಪ್ಪರಗಿ.